ಕ್ಲೋಸ್ ಆಗುತ್ತಾ ಯೂಟ್ಯೂಬರ್ ಮುಖಳೆಪ್ಪ ಲಫ್ಡಾ ಕೇಸ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಕೋರ್ಟ್ನಲ್ಲಿ ಮುಖಳೆಪ್ಪ ಪತ್ನಿ ಗಾಯತ್ರಿ ಹೇಳಿದ್ದೇನು ಹಾಗಾದ್ರೆ? ನೋಡಿ, ಯೂಟ್ಯೂಬರ್ ಮುಖಳೆಪ್ಪ ಲಫ್ಡಾ ಕೇಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿ ಅವರ ಪೋಷಕರು ಹೇಳ್ತಾ ಇರುವಂಥ ವರ್ಷನ್ ಬೇರೆ, ಆಮೇಲೆ ಹಿಂದೂ ಮುಖಂಡರು ಮಾಡ್ತಾ ಇರುವಂಥ ಆರೋಪಗಳು ಬೇರೆ. ಬಟ್ ಇದೆಲ್ಲದರ ನಡುವೆ ಆ ಪತ್ನಿ ಗಾಯತ್ರಿ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಯಾಕಂತಂದರೆ ಈಗ ಆಲ್ರೆಡಿ ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಅಂತ. ಆ ಥರ ಸ್ವಇಚ್ಛೆಯಿಂದ ಮದುವೆ ಆದಮೇಲೆ ಯಾವುದೇ ಥರದ ಕೇಸ್ ಇದ್ರೂ ಕೂಡ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ. ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಗಾಯತ್ರಿ ಜಾಲಿಹಾಳ್. ಜಡ್ಜ್ ಮುಂದೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಸಿದ್ದಾರೆ. ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿದ್ದ ಬಗ್ಗೆ ವಿಚಾರಣೆ ಆಗಿದೆ. ತನ್ನ ಹೆತ್ತವರಿಗೆ ಮತ್ತೆ ಇನ್ಸಲ್ಟ್ ಅಂದ್ರೆ ಒಂದು ರೀತಿ ಮುಖಭಂಗ ಮಾಡಿದ್ದಾರೆ ಗಾಯತ್ರಿ. ಸ್ವಇಚ್ಛೆಯಿಂದ ಮದುವೆ ಮಾಡಿಕೊಂಡಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯನ್ನ ದಾಖಲಿಸಿ ಸಾಂತ್ವನ ಕೇಂದ್ರಕ್ಕೆ ತೆರಳಿದ್ದಾರೆ ಗಾಯತ್ರಿ ಅವರು. ಕೋರ್ಟ್ನಲ್ಲಿ ಕ್ಲೋಸ್ ಆಗುತ್ತಾ ಹಾಗಾದ್ರೆ ಮುಖಳೆಪ್ಪ ಕೇಸ್ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರ ಪೋಷಕರು ಕೂಡ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಆರೋಪ ಮಾಡಿದ್ರು. ಆತ ಮೋಸ ಮಾಡಿದ್ದಾನೆ, ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ, ದಯವಿಟ್ಟು ಎಲ್ಲರೂ ಸೇರಿಕೊಂಡು ನಮಗೆ ಹೆಲ್ಪ್ ಮಾಡಿ, ನಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಹೆಲ್ಪ್ ಮಾಡಿ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು ಗಾಯತ್ರಿ ಅವರ ಪೋಷಕರು. ಬಟ್ ಆದರೆ ಸ್ವತಃ ಮುಖಳೆಪ್ಪ ಅವರ ಪತ್ನಿ ಗಾಯತ್ರಿ ಏನಿದ್ದಾರೆ ಅವರು ಹೇಳ್ತಾ ಇರುವಂಥ ವರ್ಷನ್ ಬೇರೆ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ನಾನು ಯಾರೂ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿಲ್ಲ, ನಾನು ಇಷ್ಟಪಟ್ಟು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಅಂತ. ಜೂನ್ ತಿಂಗಳಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆದ ನಂತರದಲ್ಲಿ ಮೊದಲಿಗೆ ಸೌಂಡ್ ಮಾಡಿದಂಥ ವಿಚಾರ ಅಂತ ಅಂದರೆ ಆ ಸಂದರ್ಭದಲ್ಲಿ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು, ಅಡ್ರೆಸ್ ಪ್ರೂಫ್ ಏನೋ ಫೇಕ್ ಕೊಟ್ಟಿದ್ರು ಅಂತ ಬಂತು. ಅದಾದಮೇಲೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಬಂತು. ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಈ ಥರ ಸಾಲು ಸಾಲು ಆರೋಪಗಳನ್ನು ಯೂಟ್ಯೂಬರ್ ಮುಖಳೆಪ್ಪನ ವಿರುದ್ಧ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿಯ ಪೋಷಕರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಮಾಧ್ಯಮಗಳ ಮುಂದೆ ಬಂದು ಈ ಥರ ಆತ ಮೋಸ ಮಾಡಿದ್ದಾನೆ, ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ, ವಾಪಸ್ ಕರ್ಕೊಂಡು ಬನ್ನಿ, ಹಾಗೆ ಹೀಗೆ ಅಂತ. ಅದಾದಮೇಲೆ ಮುಖಳೆಪ್ಪ ಅವರ ಪತ್ನಿ ಒಂದು ವಿಡಿಯೋ ಮೂಲಕ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ನಮ್ಮ ತಂದೆ ತಾಯಿ, ನಮ್ಮ ಪೋಷಕರು ಮಾಡ್ತಾ ಇರುವಂಥ ಆರೋಪ ಏನಿದೆ ಅದು ಸುಳ್ಳು, ಆ ಥರ ಯಾರೂ ನನ್ನ ಕಿಡ್ನ್ಯಾಪ್ ಮಾಡಿಲ್ಲ, ನಾನೇ ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಯಾರು ಏನೇ ಹೇಳ್ಬೋದು, ಬಟ್ ಅಲ್ಟಿಮೇಟ್ ಆಗಿ ಪತ್ನಿ ಮುಖಳೆಪ್ಪ ಅವರ ವೈಫ್ ಏನಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಈಗ ಆಲ್ರೆಡಿ 164 ಸ್ಟೇಟ್ಮೆಂಟ್ ಫೈಲ್ ಆಗಿದೆ, ದಾಖಲು ಮಾಡುವಂಥ ಕೆಲಸ ಆಗಿದೆ. ಅದರಲ್ಲಿ ಅವ್ರು ಹೇಳಿರುವಂಥದ್ದು ಅಗೇನ್ ಇದೇ ವಿಚಾರ, ಯಾರೂ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ, ಯಾರೂ ಮೋಸ ಮಾಡಿಲ್ಲ, ನಾನು ಸ್ವಇಚ್ಛೆಯಿಂದ ಪ್ರೀತಿಸಿ ನಾವು ಮದುವೆ ಆಗಿದ್ದೀವಿ. ಸೊ ಹಾಗಾಗಿ ಬಹುತೇಕ ಕೋರ್ಟ್ನಲ್ಲಿ ಮುಖಳೆಪ್ಪ ಕೇಸ್ ಏನಿದೆ ಅದು ಕ್ಲೋಸ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಈಗ ಹೇಳಿಕೆಯನ್ನು ದಾಖಲಿಸಿ ಸಾಂತ್ವನ ಕೇಂದ್ರಕ್ಕೆ ತೆರಳಿದ್ದಾರೆ ಮುಖಳೆಪ್ಪ ಅವರ ಪತ್ನಿ ಗಾಯತ್ರಿ. ನಮ್ಮ ಪ್ರತಿನಿಧಿ ಶ್ರೀಧರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶ್ರೀಧರ್, ಈಗ ಆರಂಭದಿಂದಲೂ ಕೂಡ ಗಾಯತ್ರಿ ಅವರ ಪೇರೆಂಟ್ಸ್ ಹೇಳ್ತಾ ಇರೋ ವರ್ಷನ್ ಬೇರೆ, ಆಮೇಲೆ ಅವ್ರ ವಿರುದ್ಧ ಕೇಳಿಬರ್ತಾ ಇರುವಂಥ ಆರೋಪಗಳೇ ಬೇರೆ. ಸದ್ಯ ಈಗ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಫೈಲ್ ಆಗಿದೆ. ಬಹುತೇಕ ಮುಖಳೆಪ್ಪ ಕೇಸ್ ಕ್ಲೋಸ್ ಆಗುತ್ತಾ ಹೇಗೆ? ಪ್ರಭು, ಈಗಾಗಲೇ ಹಲವಾರು ದಿನಗಳಿಂದಲೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಹಿಂದೂ ಪರ ಸಂಘಟನೆಗಳು ಮತ್ತು ಪೋಷಕರು ಕೂಡ ಒಂದ್ ರೀತಿಯಾಗಿ ಇದು ಮದುವೆ ಸಂಪೂರ್ಣವಾಗಿ ನ್ಯಾಯಯುತವಾಗಿಲ್ಲ, ಇದು ಕೊಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡಿ ಮದುವೆ ಆಗಿದ್ದಾನೆ, ಹೀಗಾಗಿ ಅವಳ ತಲೆಯಲ್ಲಿ ಏನೇನು ತುಂಬಿದ್ದಾರೆ ಅವಳನ್ನ ಮೈಂಡ್ ವಾಶ್ ಮಾಡಲಾಗಿದೆ, ಹೀಗಾಗಿ ಅವಳನ್ನ ಮತ್ತೆ ಕರೆತಂದ್ರೆ ನಾವು ಮತ್ತೆ ಅವಳಿಗೆ ಬೇರೆ ಮದುವೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಇವತ್ತು ಪೋಷಕರು ಅಂದ್ರೆ ಗಾಯತ್ರಿ ಪೋಷಕರು ಹೇಳಿದ್ರು. ಈತ ಅವಳ ಒಂದು ಹೇಳಿಕೆಯನ್ನ ರೆಕಾರ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಂತ್ವನ ಕೇಂದ್ರದಿಂದ ಇವತ್ತು ನೇರವಾಗಿ ಧಾರವಾಡದ
ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅವಳನ್ನ ಒಪ್ಪಿಸಲಾಯಿತು. ಅಷ್ಟೇ ಅಲ್ಲದೆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಕೂಡ ದಾಖಲೆ ಮಾಡಲಾಯಿತು. ಈ ವೇಳೆಯಲ್ಲಿ ಅವಳು ನಾನು ಸ್ವಇಚ್ಛೆಯಿಂದ ಆತನ ಬಳಿ ಹೋಗಿ ಮದುವೆ ಆಗಿದ್ದೇನೆ, ಇಬ್ರು ಕೂಡ ಪರಸ್ಪರವಾಗಿ ಪ್ರೀತಿಯನ್ನು ಮಾಡ್ತಿದ್ವಿ. ಈ ನಿಟ್ಟಿನಲ್ಲಿ ಇಬ್ರು ಕೂಡ ನಾನು ಮತ್ತು ಅವನು ಇಬ್ರು ಸ್ವಇಚ್ಛೆಯಿಂದಲೂ ಕೂಡ ಮದುವೆ ಆಗಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾಗಿ ನನಗೆ ಒತ್ತಾಯ ಪೂರ್ವಕವಾಗಿ ಯಾವುದೂ ಕೂಡ ಆಗಿಲ್ಲ. ನಾನು ಸ್ವಯಂ ಪ್ರೇರಿತವಾಗಿ ಅವಳನ್ನ ಮದುವೆ ಆಗಿದ್ದೀನಿ, ಇದ್ರಲ್ಲಿ ನನ್ನ ಇಚ್ಛೆಯೂ ಕೂಡ ಇರುವಂತದ್ದು ಅಂತ ಒಂದು ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಈ ಒಂದು ಕೇಸನ್ನು ನೋಡೋದಾದ್ರೆ ಇದು ಮದುವೆ ಆಗಿದ್ದು ಕೊಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದು ಆ ವಿಚಾರಣೆ ಬೇರೆ ಆದ್ರೆ, ಇದು ಸಂಪೂರ್ಣವಾಗಿ ನನ್ನ ಸ್ವಯಂ ಪ್ರೇರಿತವಾಗಿ ನಾನು ಮದುವೆ ಆಗಿದ್ದೀನಿ ಅನ್ನೋ ಒಂದು ಮಾತನ್ನ ಅಲ್ಲಿ 164 ಹೇಳುವ ಮೂಲಕ ಇದನ್ನ ಒಂದು ರೀತಿಯಾಗಿ ದಿ ಎಂಡ್ ಅನ್ನುವ ಲೆಕ್ಕಕ್ಕೆ ಈಗಾಗಲೇ ಗಾಯತ್ರಿ ತಂದು ಇಟ್ಟಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.